ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಪೇಟಿಎಮ್ಗೆ UPIಗೆ ವಿಡ್ರಾ ಕೊಡುವಂಥ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಾಗಿ ಅಪ್ಲಿಕೇಶನ್ ಲಿಂಕ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ನ ಕ್ಲಿಕ್ ಮಾಡೋ ಮುಖಾಂತರ ಒಂದು ವೆಬ್ಸೈಟ್ಗೆ ಹೋಗ್ತಾರೆ. ಫ್ರೆಂಡ್ಸ್, ಅಲ್ಲಿ ಓಪನ್ ವಿತ್ ಪ್ಲೇ ಸ್ಟೋರ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಂತಂದರೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ರೀಡೈರೆಕ್ಟ್ ನೋಟಿಸ್ ಅಂತ. ಸೊ ಇಲ್ಲಿ ಮೊದಲಾಗಿ ಒಂದು ಲಿಂಕ್ ಕಾಣ್ತಾ ಇದೆಯಲ್ಲ ಮೇಲ್ಗಡೆ, ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ಡೈರೆಕ್ಟ್ ನಿಮ್ಮ ಪ್ಲೇ ಸ್ಟೋರ್ಗೆ ಹೋಗುತ್ತೆ. ಸೊ ಅಲ್ಲಿಂದ ನೀವು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಡೌನ್ಲೋಡ್ ಆದ ತಕ್ಷಣ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಗೆಟ್ ಸ್ಟಾರ್ಟೆಡ್ ಅಂತಿದೆಯಲ್ಲ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಅನ್ನೋದು ಬರುತ್ತೆ. ಸೊ ಅದನ್ನು ಎಂಟರ್ ಮಾಡಿ. ಫ್ರೆಂಡ್ಸ್, ಎಂಟರ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ಇಮೇಲ್ ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡಿ. ರೆಫರಲ್ ಕೋಡ್ ಅನ್ನೋದು ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ವೆರಿಫೈಡ್ ಡೀಟೇಲ್ಸ್ ಅಂತಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ತಂತಂದರೆ ಇಲ್ಲಿ ನೀವು ಸಕ್ಸಸ್ಫುಲ್ಲಾಗಿ ಸೈನಪ್ ಅನ್ನೋದಾಗ್ತೀರಾ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಇಂಟರ್ಫೇಸ್ ಅನ್ನೋದು ಈ ಥರ ಬರುತ್ತೆ. ಸೊ ಈ ಅಪ್ಲಿಕೇಶನಲ್ಲಿ ಯಾವ ರೀತಿ ಅರೇಂಜ್ನ ಮಾಡ್ಕೋಬೋದು ಅಂತಂದರೆ, ಇಲ್ಲಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋ ಮುಖಾಂತರ ಅಂದರೆ ಇಲ್ಲಿ ಆ್ಯಪ್ಸ್ಗಳಿರ್ತವೆ. ಸೊ ಆ್ಯಪ್ಸ್ಗಳನ್ನ ಡೌನ್ಲೋಡ್ ಮಾಡಿ ಇಲ್ಲಿ Paytm ಕ್ಯಾಶ್, ಡೈರೆಕ್ಟ್ ಬ್ಯಾಂಕ್ ಕ್ಯಾಶನ್ನು ಇಲ್ಲಿ ಪಡ್ಕೊಳ್ಬೋದಾಗಿದೆ. ಫ್ರೆಂಡ್ಸ್, ಸೊ ಇಲ್ಲಿ ಮೊದಲಾಗಿ ಏನು ಮಾಡಬೇಕಂತಾರೆ, ಇಲ್ಲಿ ವೇದಾಂತು ₹10 ಕ್ಯಾಶ್ ಬ್ಯಾಕ್ ಅಂತಿದ್ದಾರೆ. ಸೊ ರಿಜಿಸ್ಟರ್ ಟುಡೇ ಅಂತಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟ್ ನಿಮ್ಮ ಪ್ಲೇ ಸ್ಟೋರಿಗೆ ಹೋಗುತ್ತೆ. ಅಲ್ಲಿಂದ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿದ ಮೇಲೆ ಈ ಥರ ಸ್ಟೆಪ್ಸ್ ಅನ್ನೋದು ಫಾಲೋ ಮಾಡ್ತು ಅಂದರೆ ಇಲ್ಲಿ ₹10 ಅನ್ನೋದು ನಿಮ್ಮ ವಾಲೆಟ್ಗೆ ಆ್ಯಡ್ ಆಗುತ್ತೆ. ಫ್ರೆಂಡ್ಸ್, ಸೊ ಇಲ್ಲಿ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಶೇರ್ ಚಾಟ್ ಅಂತಿದ್ದಾರೆ. ಸೊ ಅಲ್ಲಿ ₹6 ಕ್ಯಾಶ್ ಬ್ಯಾಕ್ ಅನ್ನೋದು ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಫಿಲ್ ಡೀಟೇಲ್ಸ್ ಅಂತ ಇನ್ನು ಅಪ್ಲಿಕೇಶನ್ ಅಂತಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಆ ಡೀಟೇಲ್ಸ್ನ ಫಿಲ್ ಅನ್ನೋದು ಮಾಡೋದು ಅಂತಂದರೆ ಇನ್ಸ್ಟೆಂಟಾಗಿ ₹6 ಅನ್ನೋದು ಈ ವಾಲೆಟ್ಗೆ ಆ್ಯಡ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಅನ್ಅಕಾಡೆಮಿ ಅಂತಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ತಾ ಇನ್ಸ್ಟೆಂಟಾಗಿ ಇಲ್ಲಿ ₹10 ಅನ್ನೋದು ಈ ವಾಲೆಟ್ಗೆ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಗೆಟ್ ದ ಆ್ಯಪ್ ಫ್ರಮ್ ಪ್ಲೇ ಸ್ಟೋರ್ ಅಂತ ಅಂದರೆ ಇಲ್ಲಿ ಪ್ಲೇ ಸ್ಟೋರ್ಗೆ ಹೋಗುತ್ತೆ. ಸೊ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರೋದು ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಅಂತಂದರೆ ಇಲ್ಲಿ ಇಮೇಲ್ ಐಡಿ ಹಾಗೆ ಫೋನ್ ನಂಬರಿಂದ ಇಲ್ಲಿ ರಿಜಿಸ್ಟರ್ ಅನ್ನೋದಾಗಿ ಅದಾದ ತಕ್ಷಣ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಅದಾದ ತಕ್ಷಣ ನಿಮಗೆ ನೋಟಿಸ್ ಅನ್ನೋದು ಬರುತ್ತೆ. ಸೊ ಡೈರೆಕ್ಟ್ ನಿಮ್ಮ ವಾಲೆಟ್ಗೆ ₹10 ಆ್ಯಡ್ ಆಗಿರುತ್ತೆ ಅಂತ. ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ನೆಕ್ಸ್ಟ್ ಯಾವ ರೀತಿ ಇಲ್ಲಿ ಅರೇಂಜ್ನ ಮಾಡ್ಕೋಬೋದು ಅಂತಂದರೆ ಇಲ್ಲಿ 3 ಲೈನ್ಸ್ ಮೇಲ್ಗಡೆ ಕಾಣ್ತಿದೆಯಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ರೆಫರ್ ಆ್ಯಂಡ್ ಅರ್ನ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ರೆಫರ್ ಮಾಡೋ ಮುಖಾಂತರ ಅಂದರೆ ಈಚ್ ಫ್ರೆಂಡ್ಸಿಂದ ನೀವು ₹15 ಇಲ್ಲಿ ಪಡ್ಕೊಳ್ತೀರಾ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ವ್ಯಾಟ್ಸಪ್ ಅಂತಿದೆಯಲ್ಲ. ಸೊ ವ್ಯಾಟ್ಸಪ್ಪು ಕೂಡ ನೀವು ಶೇರ್ ಅನ್ನೋದು ಮಾಡ್ಕೋಬೋದಾಗಿದೆ. ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬೇರೆ ಕಡೆ ನೀವು ಶೇರ್ ಅನ್ನೋದು ಮಾಡ್ಕೋಬೋದಾಗಿದೆ. ಫ್ರೆಂಡ್ಸ್, ಸೊ ಇಲ್ಲಿ ರೆಫರ್ ಮಾಡೋ ಮುಖಾಂತರ ಇಲ್ಲಿ ಹೆಚ್ಚು ಇಲ್ಲಿ ಕ್ಯಾಶ್ ಬ್ಯಾಕನ್ನು ಪಡ್ಕೋಬೋದಾಗಿದೆ. ಫ್ರೆಂಡ್ಸ್, ಸೊ ನೋಡ್ತಾ ಇರ್ಬೋದು 20% ಇಲ್ಲಿ ರೆಫರ್ ಮಾಡೋ ಮುಖಾಂತರ ನಿಮಗೆ ಬಂದುಬಿಡುತ್ತೆ. ಸೊ ಈಚ್ ರೆಫರಿಂದ ಇಲ್ಲಿ ₹15 ಅನ್ನೋದು ಬರುತ್ತೆ. ಸೊ ಇಲ್ಲಿ ನೀವು 10 ರೆಫರನ್ನು ಮಾಡ್ತಂದ್ರೆ ₹150 ಇನ್ಸ್ಟೆಂಟಾಗಿ ನಿಮ್ಮ Paytmಗೆ ಡೈರೆಕ್ಟ್ ನಿಮ್ಮ ಬ್ಯಾಂಕ್ಗೆ UPIಗೆ ಇಲ್ಲಿ ವಿಡ್ರಾ ಅನ್ನೋದು ಮಾಡ್ಕೋಬೋದಾಗಿದೆ. ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ಯಾವ ರೀತಿ ವಿಡ್ರಾ ಅನ್ನೋದು ಮಾಡ್ಕೋಬೋದು ಅಂತಂದರೆ ಇಲ್ಲಿ 3 ಲೈನ್ಸ್ ಮೇಲ್ಗಡೆ ಕಾಣ್ತಾ ಇದೆಯಲ್ಲ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ವಾಲೆಟ್ ಆಪ್ಷನ್ ಇದೆ. ಸೊ ವಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ವಾಲೆಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟ್ರಾನ್ಸ್ಫರ್ ಟು ಬ್ಯಾಂಕ್ ಅಂತಿದೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಬರುತ್ತೆ. ಸೊ ಆ್ಯಡ್ ಪೇಮೆಂಟ್ ಡೀಟೇಲ್ಸ್ ಅಂತಿದೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ಫಸ್ಟ್ ನೇಮನ್ನು ಎಂಟರ್ ಮಾಡಿ, ಲಾಸ್ಟ್ ನೇಮನ್ನು ಎಂಟರ್ ಮಾಡಿ, ಇಮೇಲ್ ಐಡಿ ಅನ್ನೋದು ಆಗಲೇ ಆ್ಯಡ್ ಆಗಿರುತ್ತೆ. ಫೋನ್ ನಂಬರು ಕೂಡ ಆ್ಯಡ್ ಆಗಿರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ ಇಲ್ಲಿ ಮೇಲ್ ಫಿಮೇಲ್ನ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಂಕ್ ಡೀಟೇಲ್ಸ್ ಹಾಗೆ Paytm ಡೀಟೇಲ್ಸ್ ಹಾಗೆ UPI ಡೀಟೇಲ್ಸ್ ಅಂತ ಕೇಳುತ್ತೆ. ಸೊ ಮಧ್ಯದಾಗಿ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಮಧ್ಯದಾಗಿ ಬ್ಯಾಂಕ್ ನೇಮನ್ನು ಎಂಟರ್ ಮಾಡಿ, ಅಕೌಂಟ್ ನಂಬರನ್ನು ಎಂಟರ್ ಮಾಡಿ, IFSC ಕೋಡ್ನ ಎಂಟರ್ ಮಾಡಿ ಇಲ್ಲಿ ಪ್ರೊಸೀಡ್ ಟು ಆ್ಯಡ್ ಅಂತಿದೆಯಲ್ಲ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ತಂದ್ರೆ ಇನ್ಸ್ಟೆಂಟಾಗಿ ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ಆ್ಯಡ್ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ Paytm ಡೀಟೇಲ್ಸ್ ಅಂತಿದ್ದಾರೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ Paytm ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ಇಲ್ಲಿ ಪ್ರೊಸೀಡ್ ಟು ಆ್ಯಡ್ ಅಂತಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಂದ್ರೆ ಇಲ್ಲಿ ನಿಮ್ಮ Paytm ನಂಬರ್ ಅನ್ನೋದು ಆ್ಯಡ್ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ UPI ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಂದರೆ ಇಲ್ಲಿ ನಿಮ್ಮ UPI ಅಡ್ರೆಸ್ಸನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ಪ್ರೊಸೀಡ್ ಟು ಆ್ಯಡ್ ಅಂತಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನಿಮ್ಮ
ಯು ಪಿ ಐ ಅಡ್ರೆಸ್ ಅನ್ನೋದು ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಇದರಿಂದ ನೀವು ಡೈರೆಕ್ಟ್ ಯು ಪಿ ಐಗೆ ಇಲ್ಲಿ ವಿಡ್ರಾ ಅನ್ನೋದು ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಈಗಲೇ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.